ಯಾವುದೇ ಒಂದು ಸೀರಿಯಲ್ನಲ್ಲಿ ಕಥೆಯ ನಾಯಕಿಯ ಪಾತ್ರ ಎಷ್ಟು ಮುಖ್ಯವಾಗುತ್ತೆ ಅಷ್ಟೇ ಮುಖ್ಯ ಖಳನಾಯಕಿಯ ಪಾತ್ರ. ಸೊ ರಾಮಾಚಾರಿಯಲ್ಲಿ ಚಾರು ಅಮ್ಮನೇ ಖಳನಾಯಕಿ. ಇಲ್ಲಿ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಆ ಅಳಿಯ ಬೇಡ ಅಂತ ಹೇಳಿ ತುಂಬ ಷಡ್ಯಂತ್ರಗಳು ಮಾಡಿದ್ರು. ಬಟ್ ಈಗ ನಮ್ಮ ಜೊತೆ ಇದ್ದಾರೆ. ಇನ್ನೇನು ಸೀರಿಯಲ್ ಎಂಡಲ್ಲಿದೆ, ಈಗ ಅಟ್ಲೀಸ್ಟ್ ಒಳ್ಳೆಯವರಾಗಿದ್ದಾರೆ, ಅವರನ್ನೇ ಕೇಳಿ ತಿಳ್ಕೊಂಬಿಡೋಣ. ಮಾನ್ಯತಾ ಅವರು ಚಾರು ಅಮ್ಮ, ಆದರೆ ನಿಜ ಜೀವನದಲ್ಲಿ ಇವರು ಝಾನ್ಸಿ ಕಾವೇರಪ್ಪ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಸೊ ಮೇಡಮ್, ನೀವು ನಿಮ್ಮ ಬೇಬಿ ರಾಮಾಚಾರಿನ ಮದುವೆ ಆಗಬಾರ್ದು ಶತಾಯ ಗತಾಯ ಅಂತ ಟ್ರೈ ಮಾಡಿದ್ರಿ, ಬಟ್ ಆಗಲಿಲ್ಲ. ಚಾರು ಕೊನೆಗೂ ರಾಮಾಚಾರಿನೇ ಮದುವೆ ಆದ್ರು. ಅದಾದ್ಮೇಲೂ ಕೂಡ ಚಾರುನ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತ ಕೂಡ ಟ್ರೈ ಮಾಡಿದ್ರಿ, ಬಟ್ ಆಗ್ಲಿಲ್ಲ. ಸೊ ಎಷ್ಟೊಂದು ಷಡ್ಯಂತ್ರಗಳು ಪ್ಲಾನ್ ಮಾಡಿದ್ರಿ. ಯಾಕೆ ಮಗಳು ಚೆನ್ನಾಗಿರ್ಲಿ ಅಂತ ಬಿಟ್ಟು ಬಿಡೋದಲ್ವಾ? ಆದರೆ ನನ್ನ ಸ್ಟೇಟಸ್ಸಿಗೆ ತಕ್ಕಾಗಿರೋ ಹುಡುಗನ ಅವಳು ಮದುವೆ ಆಗಿಲ್ಲ. ಅವಳು ಈಗಲೂ ಮದುವೆ ಆದರೆ ನಾನು ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗ್ಬೋದು, ಅಂದರೆ ನನ್ನ ಜೊತೆ ನನ್ನ ಬೇಬಿನೂ ಬಂದು ಅಲ್ಲಿ ಬೇರೆ ಹುಡುಗನ ಮದುವೆ ಆಗಿ ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು. ನನ್ನ ಪ್ರಕಾರ ಅವಳು ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇಲ್ಲ. ಅವನು ಒಂದು ಪೂಜಾರಿ ಮಗ, ಅಂದರೆ ಅವನು ನಮ್ಮ ಸ್ಟೇಟಸ್ಸಿಗೆ ತಕ್ಕ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ನಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗಿರೋ ಹುಡುಗನ ನೋಡಿ ಅವಳಿಗೆ ಮದುವೆ ಮಾಡ್ತೀನಿ. ಈಗಲೂ ಸಿಕ್ಕಿದ್ರೆ ಮದುವೆ ಮಾಡ್ತೇನೆ. ಲಾಸ್ಟ್ ಇನ್ನೇನು ಕ್ಲೈಮ್ಯಾಕ್ಸ್ ಶೂಟ್ ಆಗ್ತಾ ಇದೆ, ಈಗಲೂ ಕೂಡ ಸಿಕ್ಕಿದ್ರೆ ಮದುವೆ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಡ್ತೇನೆ ಫಾರಿನ್ಗೆ. ಓಕೆ. ಸೊ ಇಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದ ರಾಮಾಚಾರಿ. ಎಲ್ಲರಲ್ಲೂ ಕ್ಯೂರಿಯಾಸಿಟಿ ಇರೋದು, ನೀವು ಜೈಲಿಗೆ ಹೋಗಿ ಬಂದ್ರಿ ರಾಮಾಚಾರಿ ಅಂತ ಅನ್ಕೊಂಡು ರಾಮಾಚಾರಿ ಟ್ವಿನ್ ಬ್ರದರ್ನ ಕೊಲೆ ಮಾಡ್ಬಿಟ್ರಿ, ಅದಕ್ಕೆ ಅಂತ ಜೈಲಿಗೆ ಹೋಗಿದ್ದೀರಿ. ಬಟ್ ಇಲ್ಲಿ ಮಾನ್ಯತಾ ವಾಪಸ್ ಬಂದ್ಮೇಲೆ ಮೊಮ್ಮಗಳ ನಾಮಕರಣಕ್ಕೆ ಮಾನ್ಯತಾ ಬರ್ತಿದ್ದಾರೆ. ಮಾನ್ಯತಾ ಒಳ್ಳೆಯವರಾಗಿ ಬರ್ತಾರ ಅಥವಾ ಹಳೆ ಮಾನ್ಯತಾ ಆಗಿ ಬರ್ತಾರ ಅನ್ನೋ ಕ್ಯೂರಿಯಾಸಿಟಿ ಇಡೀ ಕರ್ನಾಟಕದ ಜನತೆಗಿದೆ. ಅದನ್ನ ನೀವು ಎಪಿಸೋಡ್ ನೋಡ್ಬೇಕು, ಫೈನಲ್ ಎಪಿಸೋಡ್ ನೋಡ್ಬೇಕು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಮಾನ್ಯತಾ ಒಳ್ಳೆಯವಳಾಗ್ತಾಳಾ ಇಲ್ಲ ಪುನಃ ಏನಾದ್ರೂ ಷಡ್ಯಂತ್ರ ಮಾಡಿ ಪುನಃ ಜೈಲಿಗೆ ಪುನಃ ವಾಪಸ್ ಹೋಗ್ತಾಳಾ ಇಲ್ಲ ಫ್ಯಾಮಿಲಿ ಜೊತೆನೆ ಉಳ್ಕೊಳ್ತಾಳಾ ಅಂತ ನೀವು ಎಪಿಸೋಡ್ ನೋಡ್ಬೇಕು. ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ. 100% 4 ವರ್ಷದಿಂದ ಎಲ್ಲೂ ಒಂದು ಟ್ವಿಸ್ಟ್ ಅನ್ನು ಬಿಟ್ಕೊಟ್ಟಿಲ್ಲ. 4 ವರ್ಷದಲ್ಲಿ ನಾನು ಮಾಡಿದ ಎಲ್ಲಾ ಷಡ್ಯಂತ್ರ ಫ್ಲಾಪ್ ಆಗಿದೆ. ಆದ್ರೂ ನೀವು ಟ್ರೈ ಮಾಡ್ತಾನೆ ಇದ್ದೀನಿ, ಇನ್ನು ಟ್ರೈ ಮಾಡ್ತಾನೆ ಇದ್ದೀನಿ. ಎಸ್. ಸೊ ಈಗ ರಾಮಾಚಾರಿ ಟಿವಿಯಿಂದ ಹೊರಬರೋಣ, ನಾವು ಆಫ್ ಸ್ಕ್ರೀನಿಗೆ ಬರೋಣ. ಇಲ್ಲಿ 4 ವರ್ಷಗಳ ಒಡನಾಟ ನಿಮ್ಮ ಟೀಮ್ ಜೊತೆ ಸೆಟ್ಟಲ್ಲಿ. ಸೊ ಅಫ್ಕೋರ್ಸ್ ಮನೇಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದರಷ್ಟೇ ಟೈಮ್ ನಾವು ಸೆಟ್ಟಲ್ಲೂ ಕೂಡ ಸ್ಪೆಂಡ್ ಮಾಡ್ತೀರಿ. ಹೇಗಿತ್ತು ನಿಮ್ಮ ಕೋಸ್ಟಾರ್ ಜೊತೆಗೆ ನಾವು ಒಡನಾಟ, ಆ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ರೀಪ್ಲೇಸ್ ಮಾಡಿದ್ದು, ಭಾವನಾ ಅವ್ರನ್ನ ರೀಪ್ಲೇಸ್ ಮಾಡಿದ್ದು. ನಾನು ಸ್ವಲ್ಪ ವರ್ಷ ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೆ, ಮದುವೆ ಆಗಿ ಸ್ವಲ್ಪ ವರ್ಷ ಇಂಡಸ್ಟ್ರಿ ಗ್ಯಾಪ್ ತಗೊಂಡಿದ್ದೆ. ಆಲ್ಮೋಸ್ಟ್ ಡಿಕೆಟ್ 10-13 ವರ್ಷ ಆ ಗ್ಯಾಪ್ ಆಗಿತ್ತು. ಸೀತಾವಲ್ಲಭ ಕಮ್ಬ್ಯಾಕ್ ಮಾಡಿದೆ, ಆದರೆ ಮೂವಿ ಬಿಟ್ಬಿಟ್ಟಿದ್ದೆ ನಾನು. ಲಾಸ್ಟ್ ಸಾಂಗ್ ಬಂದು ನಾನೇ ಹೈಯೆಸ್ಟ್ ಐಟಮ್ ನಂಬರ್ಸ್ ಆಗ ನಾನೇ ಮಾಡ್ತಾ ಇದ್ದೆ. ಝಾನ್ಸಿ ಸುಬ್ಬಯ್ಯ ಅಂತ ಜನರಿಗೆ ಎಲ್ಲರಿಗೂ ಗೊತ್ತು. ಮದುವೆ ಆದಮೇಲೆ ಝಾನ್ಸಿ ಕಾವೇರಪ್ಪ ಅಂತ ಚೇಂಜ್ ಆಯಿತು. ಲಾಸ್ಟ್ ಸಾಂಗ್ ಕ್ಷಣ ಅಂತ ಒಂದು ಮೂವಿ, ಸುನಿಲ್ ಕುಮಾರ್ ದೇಸಾಯಿ ಅವ್ರದ್ದು, ಅದು ಸಾಂಗ್ ಮಾಡಿದೆ. ಬಟ್ ಆ ಸಾಂಗ್ ರಿಲೀಸ್ ಆಗಲಿಲ್ಲ. ಋಷಿ ವಾಸ್ ದ ಲಾಸ್ಟ್ ಅಂತ ಹೇಳ್ಬೋದು. ರಂಗ SLC, ಋಷಿ, ಮಣಿ, ಆತ್ಮ, ದಿಲ್, ಮೆನಿ ಐಟಮ್ ನಂಬರ್ಸ್ ಮಾಡಿದ್ದೇನೆ. ಬಟ್ ಜನ ಮರ್ತೋಗ್ತಾರೆ. 1 ತಿಂಗಳು ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಮರ್ತೋಗ್ತಾರೆ. ಬಟ್ ಐ ಟುಕ್ ಅ ಲಾಂಗ್ ಬ್ರೇಕ್, ಆಲ್ಮೋಸ್ಟ್ 13 years. ನಾನು ಮನೆ ಒಂದು 3 ಬಾಗಿಲು ಸೀರಿಯಲ್ ಮಾಡುವಾಗ ಮದುವೆ ಆಯಿತು, ಪ್ರೆಗ್ನೆಂಟ್ ಆದೆ, ಅಲ್ಲಿಗೆ ಗ್ಯಾಪ್ ಆಯಿತು. ಬಟ್ ದಿಸ್ ವಾಸ್ ವೆರಿ ಟಫ್. ಅಂದರೆ ನನ್ನ ಮರ್ತೋಗಿದ್ರು ಜನ. ಭಾವನಾ ಅವ್ರನ್ನ ರೀಪ್ಲೇಸ್ ಮಾಡಬೇಕಾದ್ರೆ ಯಾರದು ಅನ್ನೋ ಕ್ವೆಶ್ಚನ್ ಬಂದೇ ಬರುತ್ತೆ. ಲಾಟ್ ಆಫ್ ನೆಗೆಟಿವ್ ಕಮೆಂಟ್ಸ್. ಅಂಡ್ ಆ ಕ್ಯಾರೆಕ್ಟರ್ನ ನೀವು ಅದೇ ಒಂದು ರೀತಿಯಲ್ಲಿ ಕ್ಯಾರಿ ಮಾಡಬೇಕು. ಬಟ್ ಯು ಡಿಡ್ ಅ ವೆರಿ ಗ್ರೇಟ್ ಜಾಬ್. ಮರೆಸ್ಬಿಟ್ರಿ ನೀವು ನಾವಲ್ಲಿ ಯಾರಿದ್ರು ಮುಂಚೆ ಅನ್ನೋದನ್ನೇ. ಥ್ಯಾಂಕ್ ಯು ಸೋ ಮಚ್. ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ದಟ್ ಈಸ್ ಅ ವಿನ್ನಿಂಗ್. ಐ ಮೀನ್ ನನ್ನ ಸಕ್ಸಸ್ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಇಟ್ ವಾಸ್ ಕಮ್ ಬ್ಯಾಕ್. ನನಗೆ ಆ್ಯಕ್ಚುಲಿ ದಿಸ್ ಇಸ್ ಅ ಕಮ್ ಬ್ಯಾಕ್, ಆಯಿತಾ. ಆಮೇಲೆ ಝಾನ್ಸಿ ಸುಬ್ಬಯ್ಯ ಅಂತ ವಾಪಸ್ ಬಂದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ನನಗೆ ಮಿಸ್ಟರ್ ರಾಮ್ಜಿ ಅವರು ನನಗೆ ಆಡಿಷನ್ ಇಲ್ಲ ಏನಿಲ್ಲ, ಜಸ್ಟ್ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ದು. ಸುರೇಶಪ್ಪ ಅವರು, ಪಾಂಡವರು, ಅಂದರೆ ಅವ್ರ ಜೊತೆ ಋಷಿ, ಹಿ ವಾಸ್ ಅ ಪ್ರೊಡಕ್ಷನ್ ಕಂಟ್ರೋಲರ್ ಇನ್ ಋಷಿ ಮೂವಿ. ಸೊ ಅವ್ರು ಸಜೆಸ್ಟ್ ಮಾಡಿದ್ದು ನನ್ನ ಹೆಸರು. ರಾಮ್ಜಿ ಅವರು ಒಪ್ಕೊಂಡು
ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಏನಂದರೆ ಫಸ್ಟ್ ಬಂದಾಗ ಫಸ್ಟ್ ಇದ್ದ ಡೈರೆಕ್ಟ್ರು ನನ್ನನ್ನು ಭಾವನಾ ಅವರ ಇದರಲ್ಲೇ ನೋಡ್ತಿದ್ರು. ನಾನು ಆಗ ಹೇಳಿದೆ, ನನಗೆ ನಾನು ಅವ್ರ ಥರ ಮಾಡೋದಿಲ್ಲ, ಐ ಹ್ಯಾವ್ ಮೈ ಓನ್ ಐಡೆಂಟಿಟಿ. ಸೊ ಅವರಿಂದ ಹೊರಗಡೆ ಬಂದು ನನ್ನ ನೋಡಿದರೆ ಅದು ನಾನು ಏನು ಅಂತ ಹೇಳಿ, ಈ ಆರ್ಟಿಸ್ಟ್ ಏನು ಅಂತ ಗೊತ್ತಾಗ್ಬೋದು ಅಂತ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ದೇ ಗೇವ್ ಮಿ ದ ಲಿಬರ್ಟಿ ಟು ಡೂ ನನ್ನ ಸ್ಟೈಲಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆ ಲಿಬರ್ಟಿ ಸಿಕ್ತು. ಮತ್ತು ರಾಮ್ಜಿ ಸರ್ ಕೂಡ ನನ್ನನ್ನು ಹಾಗೆ ಫ್ರೀಯಾಗಿ ಬಿಟ್ಟರು, ನಿಮ್ಮ ಸ್ಟೈಲಲ್ಲಿ ಮಾಡ್ಕೊಂಡು ಹೋಗಿ. ಹಾಗೆ ಇಟ್ ಬಿಕೇಮ್ ಏನು ಅಂತ ಹೇಳಿದರೆ ಲೈಕ್ ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್, ಮೆಮೊರಬಲ್ ಪಾರ್ಟ್ ಆಫ್ ಮೈ ಲೈಫ್. 4 years ಆ ಕ್ಷಣಗಳು ಎಲ್ಲವನ್ನು ತುಂಬಾ ಎಸ್ಪೆಷಲಿ ಮಿಸ್ಟರ್ ಗುರು ದತ್ ಅವರು, it was a great on-screen husband. On-screen husband, it was a great journey. Off-screen, on-screen is a kind person and a very jovial and kind person. ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ. ಸೊ ನೀವು ರಾಮಾಚಾರಿ ಟೀಮಲ್ಲಿ ತುಂಬ ಯಾರನ್ನು ಮಿಸ್ ಮಾಡ್ಕೋತೀರಾ? ಅದೇನಾಗಿದೆ ಅಂದರೆ, ನನಗೂ ಇಬ್ಬರು ಹೆಣ್ಮಕ್ಳು, ಚಾರು ಬೇಬಿ 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 ಅಂತ ಬಾಂಡಿಂಗ್ ತುಂಬ ಡೀಪಾಗಿ ಇಟ್ ವಾಸ್ ತುಂಬ ಬೆಳೆದ್ಬಿಟ್ಟಿದ್ದು. ಚಾರು ನಿಮ್ಮನ್ನು ಜಾನ್ಸಿ ಅಮ್ಮ ಅಂತ ಕರೆಯೋದನ್ನ ನಾನು ಕೇಳಿಸ್ಕೊಂಡೆ. ಮಮ್ಮ ಅಂತಾನೆ ಕರೀತಾಳೆ ಅವಳು, ಮಾಮ್ ಅಂತ. ಬಟ್ ಅದು ತುಂಬ ಏನೇ ಆದರೂ ಲೈಕ್ ಆ ಬೇಬಿ ಅನ್ನೋ ಬಾಂಡಿಂಗ್, ನನಗೂ ಹೆಣ್ಮಕ್ಳು ಇರೋದ್ರಿಂದ ಐ ವಾಸ್ ವೆರಿ ಕನೆಕ್ಟೆಡ್ ಟು ಹರ್. ಹಗ್ ಮಾಡೋದಾಗಲಿ, ಬೇಬಿ ಬೇಬಿ ಅಂತ ಹೇಳೋದಾಗಲಿ, ಅದು ನನ್ನ ಮಕ್ಕಳ ಹತ್ರ ಮಾತಾಡೋ ರೀತಿನೇ ಅದು ಇದು ಪ್ರೊಜೆಕ್ಟ್ ಆಗ್ತಾ, ಇದು ಸ್ಕ್ರೀನ್ ಮೇಲೇನೂ ಅಷ್ಟೇ ಚಂದ ಬಾಂಡಿಂಗ್ ಬರ್ತಾ ಇತ್ತು. ಆ ಮುದ್ದು ಮಾಡೋದು, ಕೇಳು ಬೇಬಿ ಅಂತ ಹೇಳೋದು, ಎಲ್ಲ ಅಷ್ಟೇ. ಈಗ ನನ್ನ ಮಕ್ಕಳನ್ನ ಹೀಗೆ ನಾನು ಅವಳಿಗೆ ಹೇಳ್ತಾ ಇದ್ದೆ, ನಾನು ನಿನ್ನ ಹಗ್ ಮಾಡುವಾಗೆಲ್ಲ ನನ್ನ ದೊಡ್ಡ ಮಗಳನ್ನ ಹಗ್ ಮಾಡ್ದಾಗೆ ಆಗುತ್ತೆ ನನಗೆ ಅಂತ. ಎಸ್, ಅಫ್ಕೋರ್ಸ್ ನಿಮ್ಗೆ ಆ ಒಂದು ಆಫ್ ಸ್ಕ್ರೀನ್ ಬಾಂಡಿಂಗ್ ಬಂದಾಗ ಆನ್ ಸ್ಕ್ರೀನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಪೋರ್ಟ್ರೇಟ್ ಆಲ್ಸೋ ವೆರಿ ವೆಲ್, ವೆರಿ ಬ್ಯೂಟಿಫುಲಿ. ಎಸ್, ಸೊ ಹೋಲ್ ರಾಮಾಚಾರಿ ಅಂದರೆ ಆ ಕನೆಕ್ಷನ್ನ ನಾವು ನೋಡ್ಬೋದು. ಆ್ಯಂಡ್ ಎಸ್, ವಿ ಆರ್ ಸ್ಯಾಡ್, ರಾಮಾಚಾರಿ ಫ್ಯಾನ್ಸ್ ತುಂಬ ಬೇಜಾರು ಮಾಡ್ಕೋತಿದ್ದಾರೆ ಎಂಡ್ ಆಗ್ತಿದೆ ಅಂತ. ಬಟ್ ನಿಮ್ಮನ್ನು ನಾವು ಮಾಂಗಲ್ಯ ಸೀರಿಯಲ್ನಲ್ಲೂ ಕೂಡ ನೋಡ್ತಾ ಇದ್ದೀವಿ. ಮತ್ತಷ್ಟು ಫ್ಯೂಚರ್ ಪ್ರಾಜೆಕ್ಟ್ಸ್ ಯಾವುದಿದೆ ಮ್ಯಾಮ್ ನಿಮ್ಮ ಕೈಯಲ್ಲಿ? ಯಾವುದಕ್ಕೆ ಟ್ರೈ ಮಾಡಿ? ಈಗ ಇನ್ನು ನನ್ನ ಮೂವಿ ಬಿಟ್ಬಿಟ್ಟಿದೆ ಎಲ್ಲ, ಟ್ರೈ ಮಾಡುವ ಅಂತ ಅನ್ಕೊಂಡಿದ್ದಾನೆ, ಬಟ್ ಗೊತ್ತಿಲ್ಲ, ನೋಡುವ ಹೇಗೆ ನಡೆಯುತ್ತೆ, ಹೇಗೆ ಹೋಗುತ್ತೆ ಅಂತ ಜರ್ನಿ. ಬಟ್ ರೈಟ್ ನಾವು ಮಾಂಗಲ್ಯ ಮಾಡ್ತಾ ಇದ್ದಾನೆ ಉದಯಕ್ಕೆ. ಇಟ್ಸ್ ಅ ವೆರಿ ಪವರ್ಫುಲ್ ಕ್ಯಾರೆಕ್ಟರ್, ಹೀರೋಸ್ ಮದರ್ ರಾಜೇಶ್ವರಿಯಾಗಿ. ಲೆಟ್ಸ್ ಸಿ. Yes, God's grace. ಸೊ ಏನು, ಕೊನೆಯದಾಗಿ ರಾಮಾಚಾರಿ ಸೀರಿಯಲ್ನ ನೋಡ್ತಾ ಇದ್ದಂತಹ ಕೋಟ್ಯಾಂತರ ಜನರಲ್ಲಿ ನಿಮ್ಮದೇ ಒಂದು ಫ್ಯಾನ್ ಬೇಸ್ ಇದೆ. ನಿಮ್ಮ ಕ್ಯಾರೆಕ್ಟರ್ನ, ನಿಮ್ಮ ಸ್ಟೈಲನ್ನು, ನೀವು ನಿಮ್ಮ ಮಗಳನ್ನ ಪ್ರೀತಿ ಮಾಡೋ ರೀತಿನ ತುಂಬ ಜನ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ದೇ ಆರ್ ಗೋನಾ ಮಿಸ್ ಯು. ಅವ್ರಿಗೆ ಏನು ಹೇಳ್ತೀರಿ? ಒಂದು ದಿನನೂ ಯಾರು ನನ್ನ ಬೈದಿಲ್ಲ, ಕೇಳಿದ್ದಾರೆ, ಯಾಕೆ ಮಗಳಿಗೆ ಅಷ್ಟು ಹಿಂಸೆ ಕೊಡ್ತೀರಾ, ಯಾಕೆ ನಿಮ್ಮ ಅಳಿಯನ್ನ ಇಷ್ಟಪಡೋದಿಲ್ಲ ನೀವು, ಮಗಳು ಅಳಿಯನ್ನ ಬೇರೆ ಮಾಡ್ಲಿಕ್ಕೆ ನೋಡ್ತೀರ ಅಂತ. ಅದು ಬೈದಿಲ್ಲ ಜನರು. ಈಗಲೂ ನನ್ನನ್ನು ಮಾನ್ಯತಾಗಿ ಇಷ್ಟಪಟ್ಟಿದ್ದಾರೆ, ನನ್ನ ಕ್ಯಾರೆಕ್ಟರ್ ಇಷ್ಟಪಡ್ತಾರೆ, ತುಂಬ ಹೊಗಳ್ತಾರೆ. ಚಿಕ್ಕವರಿಗೆ ನಾನು ಚಾರು ಅಮ್ಮ, ಬಟ್ ದೊಡ್ಡವರಿಗೆಲ್ಲ ಮಾನ್ಯತೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್. ಕೇರಿಂಗ್ ಮದರ್. ಕೇರಿಂಗ್ ಮದರ್ ಅಂತಲ್ಲ, ಬಟ್ ಐ ಡೋಂಟ್ ನೋ ದೇ ಲೈಕ್ ಮೀ ಆಸ್ ಅ ಪೊಸೆಸಿವ್ ಮದರ್. ಬೇರೆ ಅಂದ್ರೆ ತಾಯಿ ಸ್ಥಾನದಲ್ಲಿ ಇದ್ದು ನೋಡಿದಾಗ ಯಾವ ತಾಯಿಗೆ ಕೂಡ ಬೆಸ್ಟ್ ಬೇಕು, ಅದು ಎಲ್ಲ ತಾಯಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಬಟ್ ಶಿ ಈಸ್ ಗಾನ್ ಅ ಹೇ ಬಾಯ್, ಅಂದ್ರೆ ತುಂಬಾ ಸ್ಟಬನ್ ಆಗಿ ಬೇಡವೇ ಬೇಡ ಆ ಹುಡುಗ ಅಂತ ಬಿಹೇವ್ ಮಾಡ್ತಿದ್ದಾರೆ. ಸೊ ಫೈನಲಿ ರಾಮಾಚಾರಿನ ಮಾನ್ಯತಾ ಅಕ್ಸೆಪ್ಟ್ ಮಾಡ್ಕೋತಾರಾ? ಮ್ಯೂಸಿಕ್ ಹಾಕಬೇಕು ಇಲ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮೊಟ್ಟಿಗೆ ಕೂತು. ಎಸ್, ಅಫ್ಕೋರ್ಸ್ ನಮಗೆ ಗೊತ್ತಿದೆ ಪ್ರೆಷರ್ ಎಷ್ಟಿದೆ ಇವತ್ತು ಅಂತ. ಫೈನಲ್ ಎಪಿಸೋಡ್ ಶೂಟ್ ಆಗ್ತಾ ಇದೆ. ಆ್ಯಂಡ್ ಎಮೋಷನಲ್ ರೋಲ್ ಕಾಸ್ಟರ್ ಡೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಕೂತು ನಿಮ್ಮ ರಾಮಾಚಾರಿಯ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ರಾಮಾಚಾರಿ ಧಾರಾವಾಹಿ ಕೊನೆ ಹಂತವನ್ನ ತಲುಪಿದೆ. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದನ್ನ ನೀವು ಎಪಿಸೋಡ್ ನೋಡೇ ತಿಳ್ಕೋಬೇಕು. ಆದ್ರೆ ಧಾರಾವಾಹಿಯ ಸ್ಟಾರ್ಗಳು ಮಾತ್ರ ಸಾಕಷ್ಟು ನೆನಪಿನೊಟ್ಟಿಗೆ ಇಲ್ಲಿಂದ ಹೊರ ಹೋಗ್ತಾ ಇದ್ದಾರೆ. ಮತ್ತಷ್ಟು ಹುರುಪಿನೊಂದಿಗೆ ಹೊಸ ಕ್ಯಾರೆಕ್ಟರ್ನ ಮುಖಾಂತರ ನಿಮ್ಮನ್ನು ರಂಜಿಸ್ಲಿಕ್ಕೆ ಮತ್ತೆ ಮುಂದೆ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.